ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಮೈ ಒನ್ ಮೋರ್ ಮಿನಿ ವ್ಲಾಗ್. ಇದು ಬಂದು ವರಮಹಾಲಕ್ಷ್ಮಿ ಹಬ್ಬದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಇನ್ನು ನಾವು ಬೆಳಗ್ಗೆ ಪೂಜೆನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಿದ್ದೆ. ಇನ್ನು ನಾನು ಅಡುಗೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ದೆ. ಇನ್ನು ನನ್ನ ಹಸ್ಬೆಂಡ್ ಕೂಡ ನನಗೆ ತುಂಬಾ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ನಿಜವಾಗ್ಲೂ ಅವ್ರು ಯಾವಾಗಲೂ ಅಷ್ಟೇ ನನಗೆ ತುಂಬಾ ಹೆಲ್ಪ್ ಮಾಡಿಕೊಡ್ತಾರೆ. ಈ ಕಡೆ ನಾನು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅವರು ನನಗೆ ಬೇಕಾಗಿದ್ದ ತರಕಾರಿ ಎಲ್ಲ ಕಟ್ ಮಾಡಿಕೊಟ್ರು. ನಾನು ಒಂದು ತರಕಾರಿನೂ ಕಟ್ ಮಾಡಿಲ್ಲ, ಎಲ್ಲ ಅವರೇ ಕಟ್ ಮಾಡಿಕೊಟ್ಟಿದ್ದು. ಫೈನಲಿ ನಾನು ಕೂಡ ಎಲ್ಲ ಅಡುಗೆ ಮುಗಿಸ್ಕೊಂಡೆ. ಅದಾದಮೇಲೆ ಒಬ್ಬಟ್ಟೊಂದು ಬೇಯಿಸೋದಿತ್ತು. ಇನ್ನು ನಾನು ಒಬ್ಬಟ್ಟನ್ನೆಲ್ಲ ತಡ್ಕೊಡ್ತಾ ಇದ್ದೆ, ನನ್ನ ಹಸ್ಬೆಂಡು ಬೇಯಿಸ್ಕೊಡ್ತಾಯಿದ್ರು. ಆ್ಯಕ್ಚುಲಿ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಇಂಥ ಗಂಡನ ಪಡೆಯೋಕ್ಕೆ. ಇನ್ನು ಫೈನಲಿ ಅಡುಗೆನೆಲ್ಲ ಮುಗಿಸ್ಕೊಂಡೆ. ಅದಾದಮೇಲೆ ಇನ್ನು ನನ್ನ ಹಸ್ಬೆಂಡು ದೇವರಿಗೆ ನೈವೇದ್ಯನೆಲ್ಲ ಮಾಡ್ತಾಯಿದ್ರು. ನಾವು ಪ್ರತಿ ಸಲ ಹಬ್ಬದಲ್ಲಿ ನಾವು ಈ ಥರನೇ ನೈವೇದ್ಯ ಮಾಡೋದು. ಇನ್ನು ನೋಡಿ ನಾವು ಮಾಡಿರೋ ಅಂಥ ಅಡುಗೆ ಇಷ್ಟೇನೆ. ಇನ್ನು ನಾವು ಊಟನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಇನ್ನು ನನ್ನ ಮಗಳು ನೋಡಿ ಯಾವ ಥರ ಮೇಕಪ್ ಮಾಡಿಸ್ಕೊತಾ ಇದ್ದಾಳೆ. ಅದಾದಮೇಲೆ ಇನ್ನು ನಾನು ಊಟ ಏನು ಬೇಡ ಅಂದ್ಕೊಂಡು ಸುಮ್ಮನೆ ಇದ್ದೆ. ಇನ್ನು ಕುಂಕುಮಕ್ಕೆ ಹೋಗೋಣ ಅಂತ ರೆಡಿಯಾಗಿ ಕೂತಿದ್ದೆ. ಇನ್ನು ನನ್ನ ಹಸ್ಬೆಂಡೇನೆ ಒಂದೆರಡು ಗುಕ್ ತಿನ್ನು ಅಂತ ಹೇಳಿ ತಿನ್ನಿಸಿದ್ರು. ಇನ್ನು ಅದಾದಮೇಲೆ ನಾವು ಕೂಡ ರೆಡಿಯಾಗಿ ಹೊರಟ್ವಿ. ನಮ್ಮ ಔಟ್ಫಿಟ್ ಈ ಥರ ಇತ್ತು. ಎಲ್ಲರೂ ಯಾವ ರೀತಿ ಕಾಣ್ತಿದ್ದೀವಿ ಕಮೆಂಟ್ ಮಾಡಿ. ಅದಾದಮೇಲೆ ನನ್ನ ಫ್ರೆಂಡ್ ಮನೆಗೆ ಹೋಗಿ ಅಲ್ಲೂ ಕೂಡ ಕುಂಕುಮನೆಲ್ಲ ತೊಗೊಂಡು, ಇನ್ನೊಬ್ಬರು ಮನೆಗೆ ಹೋಗಿ ಅಲ್ಲೂ ಕುಂಕುಮನೆಲ್ಲ ತೊಗೊಂಡು ಮನೆಗೆ ಬಂದ್ವಿ. ಇನ್ನು ನಮ್ಮ ಮನೆಗೆ ಬಂದವರಿಗೆಲ್ಲ ಕುಂಕುಮ ಕೊಟ್ವಿ. ಇನ್ನು ತುಂಬ ಜನ ಬಂದಿದ್ರು, ಬಟ್ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವ್ಲಾಗ್.